ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಯಭಾರತಿ ವ್ಲಾಗ್ಸಿಂದ ಜಯ ಮಾತಾಡ್ತಾ ಇದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಂಡೇ ಮಾರ್ನಿಂಗು ಎದ್ದೋಳೋದು ಸ್ವಲ್ಪ ಲೇಟ್ ಆಯಿತು. ನನಗಂತೂ ಬೆಳಗ್ಗೆ ಬೇಗ ಎದ್ದೋಳೋಕ್ಕೆ ಆಗಲಿಲ್ಲ. ಕಣ್ಣು ಬಿಡೋಕ್ಕೆ ಆಗ್ತಾ ಇರಲಿಲ್ಲ. ಫುಲ್ಲು ಕಣ್ಣುರಿ ಮತ್ತು ತಲೆ ತುಂಬ ಭಾರ ಅನಿಸ್ತಾಯಿತ್ತು. ಬಾಡಿ ಎಲ್ಲ ಫುಲ್ ಪೇಯ್ನು. ರಾತ್ರಿ ಎಲ್ಲ ನಮ್ಮ ಪಾಪು ಅಳ್ತಾನೇ ಇದ್ಲು, ಯಾಕೆ ಅಂತ ಗೊತ್ತಿಲ್ಲ. ಜ್ವರ ಏನೂ ಇರಲಿಲ್ಲ, ನಾರ್ಮಲ್ಲಾಗೇ ಇತ್ತು. ಚೆನ್ನಾಗೇ ಆಡ್ತಾ ಇದ್ಲು. ಕೆಲವೊಂದು ಸಲ ಹೆದ್ರುಕೊಂಡಿರೋ ಥರ ಬೆಚ್ಚ ಬೀಳ್ತಾ ಇದ್ಲು. ಬೆಳಗಿನ ಜಾವ 5 ಗಂಟೆಗೆ ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡಿದ್ಲು. ಅದಕ್ಕೋಸ್ಕರ ನಾವು ಎದ್ದೇಳೋದು ಲೇಟ್ ಆಯಿತು. 1 ವರ್ಷದವರೆಗೂ ಹೀಗೆ ಅನಿಸುತ್ತೆ. ನೈಟ್ ನಿದ್ದೆ ಇಲ್ಲ ಅಂದರೆ ತುಂಬ ಎದ್ದೇಳೋದು ಕಷ್ಟನೇ. ಒಂಥರ ಆಗ್ಬಿಡುತ್ತೆ, ಯಾವುದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ, ಏನು ಮಾಡೋದಕ್ಕಾಗಲ್ಲ, ಆ ಥರ ಆಗ್ಬಿಡುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆನಂತರ ನಾವು ಡೈಲಿ ಮಾಡೋವಂಥ ಕೆಲಸಗಳೇನಿರುತ್ತೆ ಮಾಮೂಲಿ ಇದ್ದೇ ಇರುತ್ತಲ್ವ, ಗುಡಿಸೋದು ಒರೆಸೋದು. ನಾನು ಗುಡಿಸ್ಕೊಂಬಂದರೆ ನಮ್ಮ ಹಸ್ಬೆಂಡು ನೆಲ ಎಲ್ಲ ಒರೆಸ್ಕೊಡ್ತಾರೆ. ಸೊ ನಾವು ಶೇರ್ ಮಾಡಿಕೊಂಡೇ ಮಾಡೋದು ಕೆಲಸನೆಲ್ಲ. ನೀನೇ ಮಾಡಬೇಕು ಅನ್ನೋದು ಏನೂ ಇಲ್ಲ, ಭೇದ ಭಾವ ನಮ್ಮಿಬ್ಬರಲ್ಲಿ. ಅವರು ಈ ಥರ ಹೆಲ್ಪ್ ಮಾಡೋದ್ರಿಂದ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಇಲ್ಲಾಂದರೆ ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ಕೆಲಸ ಎಲ್ಲ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅವರು ಡ್ಯೂಟಿಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟು ಸಾಧ್ಯ ಆಗುತ್ತೆ ಅವ್ರ ಕೈಯಲ್ಲಿ ಅಷ್ಟು ಮಾಡಿಕೊಡ್ತಾರೆ ಕೆಲಸ. ಅಡುಗೆ ಕೆಲಸ ಎಲ್ಲ ಮೊದಲೇ ಹೇಳ್ಬಿಡ್ತಾರೆ ನನಗೆ ಹೇಳ್ಬೇಡ ಅಂತ. ಸೊ ಅಡುಗೆ ಕೆಲಸ ನಾನು ಮಾಡ್ಕೊತೀನಿ. ಒಂದಿನ ಲೇಟಾಗಿ ಎದ್ವಿ ಅಂದರೆ ಮನೆ ಕೆಲಸ ಏನು ಬೇಗ ಆಗೋದೇ ಇಲ್ಲ, ನಾವೆಷ್ಟು ಟ್ರೈ ಮಾಡಿದ್ರೂ. ನನ್ನ ದೊಡ್ಡ ಮಗಳಿಗೆ 3 ವರ್ಷ ಇವಾಗ. ಸಮನ್ವಿತಾ ಅಂಜನಿ ಅಂತ, ನಾವು ಪ್ರೀತಿಯಿಂದ ಸಿರಿಮಾ ಅಂತ ಕರೆಯೋದು. ನನ್ನ ಚಿಕ್ಕ ಮಗಳ ಹೆಸರು ಗಾನವಿ ಅಂಜನಿ. ಅವಳ ಹೆಸರು ಲಡ್ಡುಮ್ಮ ಅಂತ ಇಕ್ಕಿದ್ದಾರೆ ನಮ್ಮ ಹಸ್ಬೆಂಡು. ಲಡ್ಡು ಥರ ಇದ್ದಾಳೆ ಅಂತ ಲಡ್ಡುಮ್ಮ ಅಂತ ಕರೀತಾರೆ. ಹೊಟ್ಟೆ ಹಶ್ವಾಗಿರೋದ್ರಿಂದ ಇಬ್ಬರು ಕಡಲೆಪುರಿ ತಿಂತಾಯಿದ್ದಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಟೀ ಕುಡಿಯೋ ಅಭ್ಯಾಸ ಇಲ್ಲ ನಮಗೆ. ಬೇಗ ಗಂಜಿ ರೆಡಿ ಆಗಿಬಿಡುತ್ತಲ್ಲ ಅಂತ ಮಾಡ್ತಾಯಿದ್ದೀನಿ. ಇದನ್ನು ಕುಡಿದು ಆನಂತರ ಟಿಫನ್ ಎಲ್ಲ ರೆಡಿ ಮಾಡ್ಕೋಬೇಕು. ಸರಿ ಇಟ್ಟು ಮಾಡ್ಕೊಳ್ತೀನಲ್ಲ ಪಾಪುಗೆ, ಅದನ್ನೇ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇದಕ್ಕೆ ನಾನು ಸಿರಿಧಾನ್ಯಗಳು, ಬೇಳೆಕಾಳುಗಳು, ಡ್ರೈ ಫ್ರೂಟ್ಸು ಎಲ್ಲನೂ ಸೇರಿಸಿ ಮಿಲ್ಗೆ ಹಾಕ್ಸ್ಕೊಂಡು ಬಂದು ಅದರಲ್ಲೇ ರೆಡಿ ಮಾಡ್ಕೊಳ್ಳೋದು ಗಂಜಿನ. ಟಿಫನ್ ಮಾಡೋದು ಲೇಟಾದಾಗ ನಮಗೂ ಆಗುತ್ತೆ ಇದೊಂದು ಗ್ಲಾಸ್ ಕುಡಿದ್ರೆ ಅದೇ ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ಆದರೆ ಬೇಗ ಜೀರ್ಣ ಆಗಿಬಿಡುತ್ತೆ. ಗಂಜಿ ಎಲ್ಲ ಕುಡಿದಾಗ ಬೇಗನೆ ಜೀರ್ಣ ಆಗಿಬಿಡುತ್ತೆ. ಗಂಜಿ ರೆಡಿಯಾಗಿದೆ. ಇದನ್ನು ಕುಡಿದು ಆನಂತರ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೀವು ಇವತ್ತು ನಾನು ಮೆಂತ್ಯ ಪರೋಟ ಮಾಡ್ತಾಯಿದ್ದೀನಿ. ಮೊದಲಿಗೆ ಸಣ್ಣದಾಗಿ ಹಚ್ಚಿಟ್ಕೊಂಡೆ ಮೆಂತ್ಯ ಸೊಪ್ಪನ್ನು. ಇದಕ್ಕೊಂದು ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಈರುಳ್ಳಿನ ಸಹ ಸಣ್ಣದಾಗಿ ಹಚ್ಚಿಟ್ಕೊಂಡೆ. ಆನಂತರ ಬಾಣಲೆ ಬಿಸಿಗಿಟ್ಕೊಂಡು 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ಆಯಿಲ್ ಬಿಸಿ ಆದಮೇಲೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಮೆಂತ್ಯ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ನಂತರ ಸ್ಟವ್ ಆಫ್ ಮಾಡಿಕೊಂಡು ಅರಿಶಿನ ಪುಡಿ, ಜೀರಿಗೆ ಪುಡಿ, ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರು, ಗರಂ ಮಸಾಲ, ಚಾಟ್ ಮಸಾಲ ಮತ್ತು ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಆಲ್ರೆಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಪಾತ್ರೆ ತೊಗೊಂಡು ನಮ್ಗೆ ಎಷ್ಟು ಬೇಕು ಗೋಧಿ ಹಿಟ್ಟು ಅಷ್ಟನ್ನು ಸೇರಿಸ್ಕೊಂಡು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ನಾವೆಲ್ಲೂ ಸೇರಿಸಿಲ್ಲ, ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಆನಂತರ ಫ್ರೈ ಮಾಡಿರೋ ಸೊಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿದ್ಕೊಳ್ಬೇಕು. ಸಾಫ್ಟಾಗಿ ಕಲಿಸ್ಕೋಬೇಕು. ನಾವು ಚಪಾತಿ ಪೂರಿಗೆ ಯಾವ ಥರ ಕಲಿಸ್ಕೊಳ್ತೀವಿ ಆ ಥರ. ನಮಗೆ ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅಷ್ಟೇ ನಾನು. ನೀವು ನೋಡ್ಕೊಂಡು ನೀರು ಹಾಕ್ಕೋಬೇಕಾಗುತ್ತೆ, ಯಾಕೆಂದರೆ ಈರುಳ್ಳಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ಲಾಸ್ಟಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೊಳ್ಬೇಕು ಅದನ್ನು. ಯಾಕೆಂದರೆ ಚಪಾತಿ ಸಾಫ್ಟಾಗಿ ಬರಬೇಕು. ಬೇಕಿದ್ದರೆ ನೀವು ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡ್ಬೋದು. ಆ ಮೊಸರು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರ್ತವೆ. ಒಂದು ಕಡೆ ಎತ್ತಿಟ್ಕೊಂಬಿಡೋಣ.
ಈ ಮೆಂತ್ಯ ಪರಾಟ ಜೊತೆಗೆ ನಾನು ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬಾಣಲೆ ಬಿಸಿಗಿಟ್ಕೊಂಡು ನಮಗೆ ಎಷ್ಟು ಬೇಕು ಕಡಲೆ ಬೀಜ ಅಷ್ಟು ತಗೊಂಡು ಇದ್ರ ಜೊತೆಗೆ ಖಾರ ಮೆಣಸಿನ್ಕಾಯಿ ಸ್ವಲ್ಪ, ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಮೆಂತ್ಯ ಪರಾಟ ಎಷ್ಟು ಟೇಸ್ಟಿಯಾಗಿರ್ತವೆ ಅಂದರೆ ಸೈಡ್ಗೆ ನಮಗೆ ಸಾಗು ಚಟ್ನಿ ಏನೂ ಬೇಕಾಗೋದಿಲ್ಲ. ಹಾಗೆ ತುಪ್ಪ ಹಾಕ್ಕೊಂಡು ಹಾಗೆ ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರ್ತವೆ. ನಾನು ಇದು ಡ್ರೈ ರೋಸ್ಟ್ ಮಾಡಿಕೊಂಡು ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಚಟ್ನಿ ರುಬ್ಬಿದ್ದಾಯಿತು. ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ. ಆನಂತರ ಕಾವಲಿ ಬಿಸಿಗಿಟ್ಕೊಂಡು ಇವಾಗ ನಾನು ಕಲಸಿಟ್ಟಿರೋ ಹಿಟ್ಟನ್ನು ಮತ್ತೆ ಒಂದು ಸಲ ಮೆದೀತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಅದು ಎಲ್ಲ ಹೊಂದ್ಕೊಳ್ಳುತ್ತೆ. ಉಂಡೆಗಳು ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ. ಈ ಪರಾಟಗಳನ್ನ ಮಾಡೋವಾಗೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಅದು ತುಂಬ ಟೇಸ್ಟಿಯಾಗಿ ಬರ್ತವೆ. ಜೊತೆಗೆ ಏನೂ ಬೇಕಾಗೇ ಇರಲ್ಲ, ಹಾಗೆ ತಿಂದ್ಕೊಂಬಿಡ್ಬೋದು, ಅಷ್ಟು ಟೇಸ್ಟಿಯಾಗಿರ್ತವೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆ ಯೂಸ್ ಮಾಡೋದ್ರಿಂದ ನಾನು ಹಾಕ್ಕೊಳ್ತಾ ಇಲ್ಲ. ನೀವು ಬೇಕಿದ್ದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರ್ತವೆ. ಎಣ್ಣೆ ತಿನ್ನಲ್ಲ, ಡಯಟ್ ಕಾನ್ಷಿಯಸ್ ಇರೋರು ಅಂದರೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಆ್ಯಡ್ ಮಾಡಿಕೊಂಡು ತಿಂದರೆ ಲಾಸ್ಟ್ನಲ್ಲಿ ಅದು ತುಂಬ ಟೇಸ್ಟಿಯಾಗಿರ್ತವೆ. ಇವಾಗ ಮೆಂತ್ಯ ಪರಾಟ ಮತ್ತು ಶೇಂಗಾಯಿ ಚಟ್ನಿ ರೆಡಿ ಆಯಿತು. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿತ್ತು. ನೆಕ್ಸ್ಟು ತಿಂದ್ಕೊಂಡು ನಾನು ಮತ್ತೆ ಅಡುಗೆ ಮನೆಗೆ ಬಂದು ನಮ್ಮ ಸಿರಿಮಾಗೆ ಬಾದಾಮ್ ಪೌಡ್ರು ಖಾಲಿಯಾಗಿತ್ತು, ಅದನ್ನು ರೆಡಿ ಮಾಡ್ಕೊಂಬಿಡೋಣ. ಯಾಕೆಂದರೆ ಫ್ರೀ ಇದ್ದಾಗ ಮಾಡಿ ಇಟ್ಕೊಂಬಿಟ್ರೆ ನಮಗೆ ವೀಕ್ ಡೇಸಲ್ಲಿ ಎಲ್ಪ್ ಆಗುತ್ತೆ. ನೀವು ಬೇಕಿದ್ದರೆ ಇನ್ನೂ ಕೆಲವೊಂದು ಸೇರಿಸ್ಕೋಬೋದು ಡ್ರೈ ಫ್ರೂಟ್ಸ್ಗಳನ್ನ. ನಾವೆಲ್ಲ ಹಾರ್ಲಿಕ್ಸ್ ಎಲ್ಲ ರೂಢಿ ಮಾಡ್ಕೊಂಡಿಲ್ಲ ಮಕ್ಕಳಿಗೆ. ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಅಂತ ಪೌಡ್ರು ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡ್ತೀನಿ ನಾನು. ಇದಕ್ಕೆ ನಾನು ಬಾದಾಮಿ, ಗೋಡಂಬಿ, ವಾಲ್ನಟ್ಟು, ಪಿಸ್ತಾ, ಸಕ್ಕರೆ 1 ಕಪ್ಪಷ್ಟು, ಏಲಕ್ಕಿ 3, ಸಾಫ್ರಾನ್ ಸ್ವಲ್ಪ, ಆಮೇಲೆ ಮಿಲ್ಕ್ ಪೌಡ್ರು, ಅರಿಶಿನ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಇವಾಗ ಹುರ್ಕೋಬೇಕು. ಮೊದಲಿಗೆ ನಾನು ಬಾದಾಮಿನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಕ್ಕೆ ಬಾದಾಮಿನ ಮಾತ್ರ ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ ಆಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ ಇದನ್ನ. ಆನಂತರ ಇದಕ್ಕೆ ಉಳಿದಿರೋ ಎಲ್ಲ ಡ್ರೈ ಫ್ರೂಟ್ಸನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇವಾಗ ನಾನು ಹಾಲಿನ ಪೌಡ್ರು ಮತ್ತು ಅರಿಶಿನ, ಸಾಫ್ರಾನು, ಏಲಕ್ಕಿ, ಸಕ್ಕರೆನ ಸೇರಿಸಿ ಇದು ಫುಲ್ಲು ತಣ್ಣಗಾಗಿ ರೂಮ್ ಟೆಂಪ್ರೇಚರ್ಗೆ ಬರಬೇಕು. ಅಲ್ಲಿವರೆಗೂ ಇದು ಪೌಡ್ರು ಮಾಡೋ ಆಗಿಲ್ಲ. ನೋಡಿ ಫುಲ್ ತಣ್ಣಗಾದ್ಮೇಲೆ ನಾನು ಪೌಡ್ರು ಮಾಡ್ಕೊಂಬಂದಿದ್ದೀನಿ. ಈ ಥರ ಬಂದಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಂಬಿಡ್ತೀನಿ. ಇದಿಷ್ಟೇ ದಿನ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಖಾಲಿ ಆದ ನಂತರ ಮತ್ತೆ ಮಾಡ್ಕೊತೀನಿ. ಜಾಸ್ತಿ ದಿನಕ್ಕಾಗೋಷ್ಟೇನು ಮಾಡಿ ಇಟ್ಕೊಳ್ಳೋದಿಲ್ಲ. ನೋಡಿ ಬಾದಾಮಿ ಹಾಲು ರೆಡಿ ಆಯಿತು. ಇದನ್ನು ನನ್ನ ಮಗಳಿಗೆ ಕುಡಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.